ಬನ್ನಿ, ಪ್ರಸಾದ ತಗೊಳ್ಳಿ. ಕಮಲಿ ಅವರೇ, ನೀವು ತಗೊಳ್ಳಿ. ಸ್ವಾಮಿ ಅವರೇ, ಮೊದಲು ರಿಷಿ ಸರ್ಗೆ ಕೊಡಿ. ಅಯ್ಯೋ ಇಲ್ಲ ಕಮಲಿ ಅವರೇ, ನೀವು ತಗೊಳ್ಳಿ. ಇಲ್ಲ ರಿಷಿ ಸರ್, ಮೊದಲು ನೀವು ತಕೊಳ್ಳಿ. ನೀವು ನಾನು ಪೂಜಾರಿ ಕಣಪ್ಪ, ನಾನು ಫುಟ್ಬಾಲ್ ಅಲ್ಲ. ಯಾರಾದರೂ ಒಬ್ಬರು ತಗೊಳ್ಳಿ. ಇನ್ನು ಈ ಹಾಳಾದ ಕಣ್ಣಲ್ಲಿ ಏನೇನು ಕರ್ಮ ನೋಡಬೇಕೋ ಏನೋ. ಇದನ್ನೆಲ್ಲ ನೋಡ್ಕೊಂಡು ನಾವಿಲ್ಲೇ ನಿಂತಿದ್ರೆ ನಮ್ಮಂಥ ದಡ್ರು ಇನ್ನೊಬ್ರು ಇಲ್ಲ. ಕರೆಕ್ಟ್ ಮಾಮ್. ಪಾಪ ಬೇಬಿ ತುಂಬ ಹರ್ಟ್ ಆಗಿದ್ದಾಳೆ. ಹೋಗಿ ಸಮಾಧಾನ ಮಾಡೋಣ ಬನ್ನಿ. ಅಮ್ಮ, ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ತಾರಾ ಹಾಗೆ ನಡ್ಕೊಂಡಿದ್ದಕ್ಕೆ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅವಳು ಹಾಗೆ ಸ್ವಲ್ಪ ಜಾಸ್ತಿನೇ ಇಮೋಷನಲ್ ಆಗಿಬಿಡ್ತಾಳೆ, ಬೇಜಾರು ಮಾಡ್ಕೋಬೇಡಿ. ಇಲ್ಲ ರಮೇಶ್ ಅವರೇ, ತಾರಾ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ರು. ನಾವಿನ್ನು ಬರ್ತೀವಿ. ತಾರಾ, ಹೊರಡೋಣ. ಋಷಿ ಏನೋ ತಗೊಂಡ್ಬರ್ತಿದ್ದಾನಲ್ಲ. ಕಮ್ಲಿ, ಹಬ್ಬದ ದಿವಸ ಸಣ್ಣದಾಗಿ ಊಟ ಮಾಡಿ ಬೆಚ್ಚಗಿರೋ ಸಿಹಿ ಪಾಯಸ ಕುಡಿದ್ಮ್ಯಾಕೆ ಒಂಥರ ಜೋಂಪಿರ್ತೈತಲ್ಲ, ನಂಗೆ ಹಂಗಾಗೈತು ಕಮ್ಲಿ. ಅದೇನೋ ನೆಮ್ಮದಿ, ಅದೇನೋ ಖುಷಿ. ನಂಗೂ ಸ್ಯಾನೆ ಖುಷಿ ಆಯ್ತೈತೆ ನಿಂಗೆ. ಹಾ, ಅದೇ ಅಲ್ವಾ, ನಿನಗಾಗದೇ ಇದ್ರೆ ಹೆಂಗೇಳು, ನಿನಗಾಗಿರ್ಲೇಬೇಕು. ಏನು ಹಂಗಂದ್ರೆ? ಹಂಗಂದ್ರೆ ಹಂಗೆಯ. ಯಾಕೆ, ನಿನಗ್ ಗೊತ್ತಿಲ್ವಾ ನಾನೇನ್ ಹೇಳ್ತೀವ್ನಿ ಅಂತವ? ನಿಂಗೆ ಅದೇನ್ ಸರಿಯಾಗಿ ಹೇಳ್ತೀಯೋ ಇಲ್ವಾ? ಸುಮ್ಕೆ ಬರೀ ನಾಟಕನಪ್ಪ ಹೇಳ್ದು. ನಿಂಗೆ ನಾನು ಏನ್ ಹೇಳ್ತೀವ್ನಿ ಅಂದ್ರೆ, ಆಹಾ ನೋಡಪ್ಪ, ಇದನ್ನೇ ದ್ಯಾವ್ರಾಟ ಅಂತ ಹೇಳೋದು. ಏನಿಲ್ಲ ಕಮ್ಲಿ, ಆಗ್ಲೇ ಅನ್ಪೂರ್ಣಜ್ಜಿ ನನ್ನ ಕರೆದಿದ್ರು, ಮರ್ತೇ ಹೋಯ್ತು. ನಾನು ಹೊಸಿ ಹೋಗಿ ಬರ್ತೀನಿ. ಇಲ್ಲ ನಿಂಗೆ ಇರು, ನಾನು ಬರ್ತೀನಿ. ಬೇಡ ಬೇಡ, ಒಬ್ಬಳೇ ಬರ ಕೇಳೋರೆ. ನೀನ್ ಇಲ್ಲೇ ನಿಂತಿರು, ಇಲ್ಲೇ ಇರು. ನಿಂಗೆ ಕಮಲಿ ಅವರೇ, ಸರ್, ನೀವಿನ್ನ ಹೊಲ್ಟಿಲ್ವಾ? ಅಲ್ಲ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದ್ರೆ ನೀವಿನ್ನೂ ಹೋಗಿಲ್ವಾ ಅಂತ ಕೇಳ್ತೀರಲ್ಲ. ಅಯ್ಯೋ ಸರ್, ನಾನು ಹಂಗೆ ಹೇಳಲಿಲ್ಲ. ಗೊತ್ತು, ತಮಾಷೆ ಮಾಡ್ದೆ. ಸರ್, ಏನ್ ಮಾತಾಡ್ಬೇಕಿತ್ತು? ಅದು ಅದು ಎಲ್ಲಿ ಹೋದ ಇವನು? ಕೈಯಲ್ಲಿ ಏನೋ ಗಿಫ್ಟ್ ತರ ಇಟ್ಕೊಂಡಿದ್ದ. ನನ್ಗೆ ತರ್ತಾನೆ ಅನ್ಕೊಂಡ್ರೆ ಕಾಣ್ತಾನೆ ಇಲ್ವಲ್ಲ. ಒಂದ್
ಮೇಲೆ ಆ ಕೆಸ್ರನ್ ಕಮಲಿಗೆ ಏನಾದ್ರೂ ಕೊಡಕ್ ತಂದ. ಶಿಟ್, ಇಲ್ಲ, ಇವತ್ ಋಷಿ ಹತ್ರ ಮಾತಾಡ್ಲೇಬೇಕು. ಇಲ್ಲ ಅಂದ್ರೆ ನನ್ ಕೈ ಮೀರಿ ಹೊರಟೋಗ್ತಾನೆ. ಏನ್ ಸರ್ ಇದು? ಏನೋ ಮಾತಾಡ್ಬೇಕು ಅಂತ ಹೇಳಿ ಸುಮ್ಕೆ ನಿಂತ್ಕೊಂಡಿದ್ದೀರಾ? ಅವಳೇನೋ ನಗ್ನಗ್ತಾ ಮಾತಾಡ್ತಿದ್ರೆ ಇವನ್ ಬೇರೆ ನಾಚ್ಕೋತಿದ್ದಾನಲ್ಲ. ಛೆ! ಇರೇ, ನಿನಗ್ ಸರಿಯಾಗಿ ಮಾಡ್ತೀನಿ. ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ಕೊಂಡಾಗೆಲ್ಲ ಏನಾದರೂ ಅಡೆತಡೆ ಅಡ್ಡಿ ಬರ್ತಾನೆ ಇತ್ತು. ಇವತ್ತೇನು ಅಡೆತಡೆ ಇಲ್ವಲ್ಲ ಸರ್? ನನ್ನ ಕಷ್ಟ ನನಗೆ ಆರಾಮಾಗಿ ನಗ್ತಿದ್ದೀರಲ್ಲ ಕಮಲಿ ಅವರೇ. ಹೇಳಿ ಸರ್. ನಾನೀಗ ಈ ವಿಷಯ ಹೇಳೋದಕ್ಕೂ ಮೊದಲು ಲೆಕ್ಚರರ್ ಋಷಿಯಾಗಿ ಬಂದಿಲ್ಲ. ನಿಮ್ಮನ್ನ ಮೊದಲನೇ ಸಲ ಮಾರಾಪುರದಲ್ಲಿ ನೋಡಿದ್ನಲ್ಲ, ಆ ಋಷಿಯಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾಕೆ ಅನ್ನೋ ಪ್ರಶ್ನೆ ಬಂದರೆ ಅದನ್ನು ಈಗಲೇ ತಟ್ಟಂತ ಕೇಳಬೇಡಿ. ನಾನೆಲ್ಲ ಹೇಳಿದ್ಮೇಲೆ ನಿಮಗೆ ಅರ್ಥ ಆಗತ್ತೆ ಅದೇನಂತ. ನಿಮ್ಮ ಹತ್ರ ಏನೇ ಹೇಳ್ಕೋಬೇಕು ಅಂದ್ರೂ ನಗ್ನಗ್ತಾ ಮಾತಾಡ್ತೀರಾ? ಲೇ ಕಮಲಿ, ನಿಂಗೊಂದ್ ಗತಿ ಕಾಣಿಸ್ತೀನಿ ಕಣೆ. ಅದೇನೋ ಗೊತ್ತಿಲ್ಲ. ಋಷಿ ದೂರನೇ ಇದ್ದಾನೆ. ಇದೇ ಸರಿಯಾದ ಟೈಮ್ ಇವಳನ್ನ ಮುಗಿಸೋದಿಕ್ಕೆ. ಲೇ ಕಮಲಿ, ನನಗ್ ಸೇರ್ಬೇಕಾಗಿದ್ದು ನನಗ್ ಮಾತ್ರ ಸೇರ್ಬೇಕು ಕಣೆ. ಅಯ್ಯೋ ರಿಷಿ ಸರ್, ನಿಂತ್ಕೊಳ್ಳಿ. ಕಳ್ಳ ಬೆಕ್ಕು ಇಲ್ಲೇ ಎಲ್ಲೋ ಓಡಾಡ್ತಾ ಇದೆ ಅನ್ಸುತ್ತೆ. ನೋಡ್ತೀನಿ. ಕಮಲಿ ಅವರೇ, ನಿಮ್ಗೇನು ಆಗಿಲ್ಲ ತಾನೆ? ಯು ಓಕೆ? ಅಯ್ಯೋ ಸರ್, ಒಂದ್ಕಿತ ದಡಕ್ಕಂತು. ಸರ್, ನೀವೇನೋ ಹೇಳ್ತಿದ್ರಿ ಅಲ್ವಾ? ಹಾ, ಅದೇ
ರಿಷಿ, ಆರ್ ಯು ಕಮಿಂಗ್ ಆರ್ ನಾಟ್? ಹಾಂ ಬಂದೆ. ಸಾರಿ, ಅಡೆತಡೆ ಅನ್ನಲ್ಲ, ಅದು ಎಲ್ಲ ಕಡೆಯಿಂದನೂ ಬರ್ತಿದೆ. ನಾನು ನಿಮ್ಮ ಹತ್ರ ಇನ್ನೊಂದ್ಸಲಿ ಮಾತಾಡ್ತೀನಿ. ಬಾಯ್. ಅಲ್ಲ, ಪಾಟ್ ಹೇಗೆ ಕೆಳಗಡೆ ಬಿತ್ತು ಅಂತ ನಾನು ಏನಾದ್ರೂ 2 ಹೆಜ್ಜೆ ಮುಂದೆ ಇಟ್ಬಿಟ್ಟಿದ್ರೆ ನನ್ನ ಕಥೆನೇ ಮುಗ್ದೋಗ್ತಾ ಇತ್ತು. ಯಪ್ಪ, ಇಷ್ಟು ಆಸ್ತಿ ಎಲ್ಲ ಏನೂ ಅನುಭವಿಸ್ತೇ ಸತ್ತೋಗ್ಬಿಡ್ತಿತ್ತಲ್ಲಪ್ಪ. ಬೇಬಿ, ನೀನಾ? ಏನನಿಕಾ, ಏನಾಗಿದೆ ನಿನಗೆ? ಅಲ್ಲ, ರಿಷಿ ನಿನಗೆ ಸಿಕ್ಲಿಲ್ಲ ಅನ್ನೋ ಸಿಟ್ಟಿಗೆ ನನ್ನ ತಲೆ ಮೇಲೆ ಪಾಟ್ ಹಾಕಿ ನನ್ನನ್ನೇ ಸಾಯಿಸ್ಬೇಕು ಅಂತ ಮಾಡಿದ್ಯಾ? ಹಾ? ಸರ್, ಹೊಳ್ತೀನಿ ಅಂತಂದ್ರಿ. ಆದ್ರೆ ಮನ್ಸೇ ಆಗ್ತಿಲ್ಲ. ಯಾಕೆ ಸರ್, ಏನಾಯ್ತು? ಕಮಲಿ ಅವರೇ, ಬರ್ತೀನಿ. ಇದ್ರಾಗ ನಗಾಡೋದೇನೈತೆ? ಸುಮ್ಕೆ ನಡಿ. ನನ್ನ ಕಾಲ ಹತ್ರ ಬಿತ್ತು, ಅಕಸ್ಮಾತ್ ನನ್ನ ತಲೆ ಮೇಲೆ ಬಿದ್ದಿದ್ರೆ 2 ಹೋಲ್ ಆಗಿರೋದು. ನನ್ನ ಗತಿ ಏನಾಗಿರೋದು? ಶರಪ್ಪ ಮಮ್ಮ, ಕೂಗಾಡ್ಬೇಡಿ. ಅಲ್ಲ ಬೇಬಿ, ನಂಗೆ ನಿಮ್ಮ ಮೇಲೆ ದ್ವೇಷನ ಎತ್ತಾಕಿ ಸಾಯಿಸೋಕೆ? ಮತ್ತೆ ಯಾಕೆ? ಆ ಗುಗ್ಗು ತಲೆ ಮೇಲೆ ಹಾಕ್ದೆ, ಮಿಸ್ ಆಯ್ತು. ಬೇಬಿ, ನೀನು ಏನೇ ಮಾಡಿದ್ರೂ ಸ್ವಲ್ಪ ನಿಧಾನ ಇರಲಿ. ನಿನ್ನ ಕಂಟ್ರೋಲ್ ಮೀರ್ ಹೋಗೋ ವಿಷಯಗಳನ್ನ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡು. ಓಕೆ? ಹೌದು, ಕೇರ್ಫುಲ್ ಆಗಿ ಕೆಳಗೋಗಿ ಅವಳ ತಲೆ ಎಲ್ಲಿದೆ, ಅವಳು ಎಲ್ಲಿ ನಿಂತ್ಕೋತಾಳೆ ಅಂತ ನೋಡ್ಕೊಂಡು ಆಮೇಲೆ ಬಂದು ಹಾಕ್ಲಾ? ಬೇಬಿ, ಹಾಗಲ್ಲ. ನಾನು ಹೌದು ಅಮ್ಮಮ್ಮ, ನೀವ್ ಹೇಳೋದು ಅರ್ಥ ಆಯ್ತು. ಆ ಪಾಟ್ನ ಅವಳ ಮೇಲಲ್ಲ, ನನ್ನ ತಲೆ ಮೇಲೆ ನಾನೇ ಹಾಕೋಬೇಕಾಗಿತ್ತು. ನಾನೇ ಹಾಕೊಂಡಿದ್ರೆ ನಿಮ್ಗೆಲ್ಲ ಸಮಾಧಾನ ಅಲ್ವಾ? ಬೇಬಿ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಬಾ. ಅಮ್ಮಮ್ಮ, ನನ್ನ ಬಿಡಿ. ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾ ಇದ್ದೀನಿ ತಾನೆ. ಬಾ ನೀನು, ಬಾ. ಕಮಲಿ, ಕಮಲಿ, ಅಯ್ಯೋ, ಇವಳಿಗೇನಾಯ್ತು? ಕೂಗ್ತಾ ಇದ್ರು, ಮನ್ಸು ಎಲ್ಲೋ ಆಯ್ತಲ್ಲ. ಏ ಕಮಲಿ, ಏನಾಯ್ತವಿ? ಎಲ್ಲೋ ಮುಳುಗೋಗ್ಬಿಟ್ಟಿದ್ಯಾ? ಏನಿಲ್ಲ. ಇದೇ ನೋಡ್ ನನ್ಗೆ ಆಗಕ್ಕಿಲ್ಲ ಅನ್ನೋದು. ಅದೇನಾಯ್ತಂತ ಹೇಳು. ಅದು ನಿಂಗೆ ರಿಷಿ ಸರ್ ನಂತವ ಮಾತಾಡ್ಬೇಕು ಅಂತ ಬಂದ್ರು. ಕೈಯಾಗೇನೋ ಇಟ್ಕೊಂಡಿದ್ರು, ಆದ್ರೆ ಅವ್ರು ಹೇಳಿದ್ದೇನೋ ಅರ್ಥ ಆಗ್ಲಿಲ್ಲ. ಯಾಕೆ? ಮಲಯಾಳಮಲ್ಲಿ ಮಾತಾಡಿದ್ರಾ? ಇಲ್ವಲ್ಲ, ಕನ್ನಡದಾಗೆ ಹೇಳಿದ್ರು. ಮತ್ತದ್ ಯಾಕೆ ಅರ್ಥ ಆಗಿಲ್ಲ? ಇದಕ್ಕೆ ನಾನೇನು ಹೇಳಲ್ಲ ಅಂದಿದ್ದು. ಸರಿ, ಸಾರಿ ಕಮ್ಲಿ, ಪಾಪ ಮಾಡ್ಕೋಬೇಡ ಕಣವಿ.
ಫುಟ್ಬಾಲುನಾ ಏನೋ ಹೇಳಬೇಕು ಅಂತ ಬಂದ್ರಾ? ಹ್ಞೂ ಬಾರೆ ಬಾ ಬೊಂಬಾಟ್ ಕಮ್ಲಿ. ನಿಂಗೆ ಅದ್ಯಾಕೆ ಹಿಂಗೆ ಆಡ್ತೀಯಮ್ಮಿ? ವಾ ಸೂಪರ್ ಕಮ್ಲಿ. ಅಂತೂ ಇಂತೂ ಎಲ್ಲ ಶುರು ಆಯ್ತೈತೆ ಅನ್ನೋ. ಏನ್ ಶುರು ಆಯ್ತದೆ? ಏ ಅದ್ ನಿಂಗೆ ಅರ್ಥ ಆಯ್ತದ ಬಿಡು, ಆದಷ್ಟು ಬಿರ್ನೇನೆ ಅರ್ಥ ಆಯ್ತದ ಬಿಡು. ರಿಷಿ ಸರ್ ಮಾತಾಡಿದ್ದು ಅರ್ಥ ಆಗ್ಲಿಲ್ಲ ಅಂತ ನಾನಂದ್ರೆ ಈಗ ನೀನ್ ಮಾತಾಡ್ತಿರೋದು ಅರ್ಥ ಆಯ್ತಿಲ್ಲ. ಹೋಗು. ಅಂತೂ ನಮ್ ಕಮ್ಲಿಗೂ ಪಿರುತಿ ಹುಟ್ಟೋ ಸಮಯ ಬಂದಾಯ್ತು. ಟನ್ 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 ಟನ ಟನ್.